ಸರ್ ಇಲ್ಲಿ ನೋಡಿ, ಇಲ್ಲಿ ಒಂದು 3 ತಿಂಗಳ ಇಂಚೆ ಬಂದಿದ್ದೆ ನಾನು. ಇವತ್ತು ಬರಬೇಕಾದ್ರೆ ಇಲ್ಲಿ ಪೂಜೆ ನಡೀತಾ ಇತ್ತು. ಹೋಮ ಅಮಾವಾಸ್ಯೆ ದಿನ ಕಾಯಿನ್ ಕೊಡ್ತಾರೆ ಇಲ್ಲಿ, ಅದನ್ನು ತೊಗೊಂಡೋಗಿಟ್ಟು ಪೂಜೆ ಮಾಡಿದರೆ ಒಳ್ಳೇದಾಗುತ್ತೆ ಅಂತಂದು. ಬಟ್ ಈಗೆಲ್ಲ ಚೆನ್ನಾಗಿದೆ, ಸೈಟ್ ತೊಗೋಬೇಕಂತ ಪ್ಲಾನ್ ಮಾಡಿದ್ದೀನಿ ಈಗ. ಈ ಕಾಯಿನ್ಸನ್ನು ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ಕೋಟ್ಯಾಧಿಪತಿಗಳಾಗ್ತೀರಾ ಅಂಥದ್ದು ಸುಮಾರು ಜನಕ್ಕೆ ಈಗಾಗಲೇ ಒಳಿದ್ಕೊಂಡಿದೆ. ಒಳ್ಳೇದಾಗ್ತಾ ಇದೆ. ಇವತ್ತು ಬಂದಿದ್ದೀನಿ, ದೇವ್ರದಿಂದ ಚೆನ್ನಾಗಿದ್ದೀನಿ. ಒಂದು 3 ತಿಂಗಳ ಇಂಚೆ ಬಂದಿದ್ದೆ ನಾನು. ಇಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಜಸ್ಟ್ ನನ್ನ ಫ್ರೆಂಡ್ ಹೇಳ್ದೆ, ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಂಡು ನಾನು ಬಂದೆ. ನಾನು ಅವತ್ತು ಬರಬೇಕಾದ್ರೆ ಇಲ್ಲಿ ಪೂಜೆ ನಡೀತಾ ಇತ್ತು. ಹೋಮ ನಡಿಬೇಕಾದ್ರೆ ಗುರುಗಳು ಹೇಳಿದರು, ಇಲ್ಲಿ ಇವತ್ತು ಅಮಾವಾಸ್ಯೆ ದಿನ ಕಾಯಿನ್ ಕೊಡ್ತಾರೆ ಇಲ್ಲಿ, ಅದನ್ನು ತೊಗೊಂಡೋಗಿಟ್ಟು ಪೂಜೆ ಮಾಡಿದರೆ ಒಳ್ಳೇದಾಗುತ್ತೆ ಅಂತಂದು. ಹೌದಾ, ನೋಡೋಣ ಅಂತೇಳಿ ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ವೇಟ್ ಮಾಡಿದ್ದನ್ನು ಕಾದು ಅಮ್ಮನ ದರ್ಶನ ಮಾಡ್ಕೊಂಡು ಮತ್ತು ಅದು ಕಾಯಿ ಕಟ್ಟಕ್ಕೆ ಕೇಳಿದರು, ಅದನ್ನು ಕಟ್ಟಿ ಈ ಕಾಯಿನ ತೊಗೊಂಡೋಗಿ ಕಟ್ಟಿದ್ದೆ ನಾನು. ಬಟ್ ಈಗೆಲ್ಲ ಚೆನ್ನಾಗಿದೆ. ಬಟ್ ನಾನೀಗ ನೆಕ್ಸ್ಟ್ ಸೈಟ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಯಾರಾದರೂ ಕಷ್ಟ ಇದ್ದರೆ ವಿಸಿಟ್ ಮಾಡಿ, ದುಡ್ಡಿನ ಜೊತೆ ನಿಮಗೆ ನೆಮ್ಮದಿನೂ ಸಿಗುತ್ತೆ. ನಿಮಗೆ ಗೊತ್ತಿಲ್ಲ ಏನೋ, ನನಗದು ಇಲ್ಲೆಲ್ಲ ಈ ಥರ ಪೂಜೆ ಹೋಮ ಇವೆಲ್ಲ ಒಂದು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಇಲ್ಲಿ. ಅವರೇನು ಇಲ್ಲಿ ಮೋಸ ಇಲ್ಲ. ಆಮೇಲೆ ಅವರೇನೋ ಒಂದು ಫೀಸ್ ಕಟ್ಟಿ ಪೂಜೆ ಹೋಮ ನವಗ್ರಹ ಶಾಂತಿ ಮಾಡಿಸ್ತಿದ್ದಾರಲ್ಲ, ಅದಕ್ಕೆ ವರ್ತಿದೆ, ಬೋಗಸ್ ಇಲ್ಲ. ಒಟ್ಟು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಆಮೇಲೆ ಮೇಲುವಾಗಿ ಇಲ್ಲಿ ಒಬ್ಬ ಜಂಗಮರ ಇರೋದಿಲ್ಲ, ಹಂಗಾಗಿ ಒಂದು ಜಂಗಮ ಮನಸ್ಸಿಂದ ಮಾಡ್ತಾನೆ, ಏನೇ ಮಾಡಿದರೂ ಕೂಡ ಅದು 100% ಸಕ್ಸಸ್ ಆಗುತ್ತೆ. ಅದು ಒಂದು ಸತಿ ವಿಸಿಟ್ ಮಾಡಿದರೆ ಅವರಿಗೆ ಉತ್ತರ ಸಿಗುತ್ತೆ. ಮುಂದೆ 3 ತಿಂಗಳಲ್ಲಿ ಉತ್ತರ ಸಿಗುತ್ತೆ. ಅವರೇನು ವರ್ಷ ಕಾಯೋ ಅವಶ್ಯಕತೆ ಇಲ್ಲ, ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಬಂದು ಜಸ್ಟ್ ದರ್ಶನ ಮಾಡಿಕೊಂಡು ಇಲ್ಲಿ ಏನಿರುತ್ತಲ್ಲ ಅದನ್ನು ಒಂದು ಪಾಲಿಸ್ಕೊಂಡು ಹೋದರೆ ಸಾಕು. ಅವರು ನೆಕ್ಸ್ಟ್ ಅವರಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನಿಲ್ಲ ಅನ್ನೋದು. ಬಂದಿದ್ದೀನಿ ಸರ್, ಒಳ್ಳೇದಾಗ್ತಾ ಇದೆ. ಇವತ್ತು ಬಂದಿದ್ದೀನಿ, ದೇವ್ರದಿಂದ ಚೆನ್ನಾಗಿದ್ದೀನಿ. ನಮ್ಗೆ ಇವತ್ತೇ ಫಸ್ಟ್ ಸಿಕ್ಕಿರೋದು. ಇವತ್ತು ಬಂದು ಸಿಕ್ಕಿದ್ರೂ ನಮಗೆ ಚೆನ್ನಾಗಿ ಸಿಕ್ಕಿದೆ ಸರ್. ಕಾಯಿನು ಸುಳ್ಳು ಹೇಳ್ಬಾರ್ದು, ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ ಕಾಯಿನ್ಗಳು ಇವತ್ತು. ಅದ್ರ ಮೇಲೆ ಇದೇನೆ ಪರಮಾತ್ಮ ಒಂದು, ನಮ್ದೇನಿಲ್ಲ ಸರ್. ಅದೇನೆ ಕೊಡೋದು, ನಾವು ಮಾಡೋದು ಫಲ, ಕಷ್ಟಪಡೋದು ನಮ್ಮದು, ಫಲ ಕೊಡೋನು ಭಗವಂತ ಸರ್. ನಮ್ಮ ಕೈಲಿ ಏನಿಲ್ಲ ಸರ್, ಅವ್ನು ಕೊಟ್ಟರೆ ನಮಗೆಲ್ಲನೂ ಅಷ್ಟೇ ಸರ್. ಈ ಜಾಗಕ್ಕೆ ಬಂದಿದ್ದೀನಿ, ಏನೋ ಮನಸ್ಸು ಚೆನ್ನಾಗಿದೆ ಸರ್, ಒಳ್ಳೆಯದೆ. ನಮ್ಮ ಗುರುಗಳಿದ್ದಾರೆ, ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಮೇಲಿದೆ ಸರ್. ನೋಡಿರಿ, ಹಿರಣ್ಯ ಅಭಿಷೇಕನ ನಾವೇನು ಮಾಡ್ತಾಯಿದ್ದೀವಿ, ಆ ಅಭಿಷೇಕದ ದುಡ್ಡನ್ನು ಇಲ್ಲೇನು ಭಕ್ತರುಗಳು ಸೆರಗೊಡ್ಕೊಂಡು ನಿಂತ್ಕೊಂಡಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರುವಂಥದ್ದು. ಈ ಕಾಯಿನ್ಸನ್ನು ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ಇದನ್ನು ಒಂದು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಬೀರುನಲ್ಲಾಗಲಿ ದೇವ್ರ ಮನೆಯಲ್ಲಾಗಲಿ ಇಟ್ಟು ಪೂಜೆ ಮಾಡಿದರೆ ನಿಮಗೆ ಕೋಟ್ಯಾಧಿಪತಿಗಳಾಗ್ತೀರಾ. ಯಾಕೆಂದರೆ ಅಂಥದ್ದು ಸುಮಾರು ಜನಕ್ಕೆ ಈಗಾಗಲೇ ಒಳಿದ್ಕೊಂಡಿದೆ. ಎಷ್ಟೋ ಜನ ಬಂದು ಏನಿಲ್ದರೆ ಇವತ್ತು ನಮಗೆಲ್ಲ ಒಳ್ಳೇದಾಗ್ತಾಯಿದೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಕೂಡ ಹಿಂದೆ ಮುಂದೆ ತಿಳ್ಳಾಡಕ್ಕೆ ಹೋಗಬೇಡಿ, ಎಲ್ರಿಗೂ ಸಿಗುತ್ತೆ. ಹಾಗಾಗಿ ಮುಂದಿನ ಅಮಾವಾಸ್ಯೆಗೆ, ಪ್ರತಿ ಅಮಾವಾಸ್ಯೆಗೆ ಬಂದು ತೊಗೊಂಡೋಗಿ ನಿಮಗೆಲ್ಲ ರೀತಿ ನಿಮಗೆ, ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಪರಿಹಾರ ಆಗಲಿ. ಆ ತಾಯಿ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ, ಒಳ್ಳೆಯದಾಗಲಿ.